ಬಾಲರಾಜ್ ಅವರು ಏನು ಕರ್ನಾಟಕ ಬಗ್ಗೆ ಒಂದು ಕರೆ ಕೊಟ್ಟಿದ್ದು, ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿರೋದ್ರಿಂದ ನಾವುಗಳು ಕರ್ನಾಟಕ ಬಂದ್ನ ತಡೆ ಹಿಡಿದು ಇವತ್ತು ನಮ್ಮ ಸಾಂಕೇತಿಕ ಹೋರಾಟ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗದೆ, ಯಾವುದೇ ಸರ್ಕಾರಿ ಆಸ್ತಿಗಳಿಗೆ ತೊಂದರೆ ಆಗದೆ ಸಾಂಕೇತಿಕವಾಗಿ ನಮ್ಮ ನೆಲ ಜಲ ಭಾಷೆಗೋಸ್ಕರ ನಾವು ಯಾವತ್ತೂ ನಿರಂತರವಾಗಿ ಸಿದ್ಧವಿದ್ದೇವೆ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ MP ಗಳಾಗ್ಬೋದು, ನಮ್ಮ MLA ಗಳಾಗ್ಬೋದು, ಅವರ ಬಯಕೆ ಹೇಗಿದೆ ಅಂದರೆ MLA ಗಳು ನಮಗೆ ಸಂಬಳ ಕಮ್ಮಿ ಬರ್ತೈತೆ, ಸಂಬಳ ಮಾಡಿ ಅಂತ ವಿಧಾನಸೌಧದಲ್ಲಿ ಫೈಟ್ ಮಾಡ್ತಾರೆ. MP ಗಳು ಡೆಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಗೆ ಸಂಬಳ ಸಾಲ್ತಾ ಇಲ್ಲ, ಜನಗಳಿಗೆ ಖರ್ಚು ವೆಚ್ಚ ಸಾಲಿಕ್ಕಿಲ್ಲ ಅಂತ ಫೈಟ್ ಮಾಡ್ತಾರೆ. ಇವರೆಲ್ಲ ನೀರು ಯಾವ ನೀರು ಕುಡಿತಾ ಇದ್ದಾರೋ, ಯಾವ ಅನ್ನ ತಿಂತಾ ಇದ್ದಾರೋ, ಕರ್ನಾಟಕದ ನೀರು ರೈತರು ಬೆಳೆದ ಅನ್ನ ರೈತರು ಕೊಟ್ಟು ನೀರು ಕುಡಿತಲ್ವ ಇವರೆಲ್ಲ? ಇವ್ರಿಗೆ ನಾಚಿಕೆ ಮಾನ ಮರೆದಿಲ್ವಾ? ಇವರೆಲ್ಲ ಬಾಯಿಗೆ ಕಡ್ಬಿಟ್ಕ ಕೂತಿದ್ದಾರ, ಧ್ವನಿ ಎತ್ತಕ್ಕಾಗಲ್ವ ಇವರು? ಸಂಬಳ ತಗೊಂಡೇನು ಶೋಕಿ ಮಾಡ್ಕೊಂಡು ಇನೋವಾ ಕಾರಲ್ಲಿ ಹೋಗ್ಬಿಟ್ಟು ಅಲ್ಲೋ ಫ್ಲೈಟ್ ಫ್ರೀ ಐತೆ, ಡೆಲ್ಲಿಲಿ ಒಂದೊಂದು ಆಫೀಸ್ ಕೊಟ್ಟವ್ರೆ, ಮೋಜು ಮಸ್ತಿ ಮಾಡೋಕ್ಕೆ ಬಂದಿದ್ದಾರೆ ಇವರು. ಒಂದೇ ಒಂದು ದಿವಸ ನಮ್ಮ ರಾಜ್ಯದ MP ಗಳು ಇವತ್ತಿನವರೆಗೆ ನಮ್ಮ ಡೆಲ್ಲಿನಲ್ಲಿ ಈ ವಿಚಾರವಾಗಿ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿದ್ದಾರಾ? ಒಂದೇ ಒಂದು MP. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಇವ್ರೇನು ಕಾವೇರಿ ನೀರು ಕುಡಿತಾ ಇಲ್ವಾ? ನಮ್ಮ ರೈತರು ಬೆಳೆದಂಥ ಅನ್ನ ತಿಂತಾ ಇಲ್ವಾ? ಇವ್ರಿಗೆ ರೈತರ ಬಗ್ಗೆ ಸ್ವಲ್ಪನಾದ್ರು ಕಿಂಚಿತ ಇಲ್ವಾ? ಇವ್ರಿಗೇನು ಈಗ ಕಾವೇರಿ ನೀರು ತಮಿಳುನಾಡು ಬಿಡಬೇಕು ಅಂತ ಅಂದಾಗ ಮಾತ್ರ ಇವರೆಲ್ಲ ರೈತರು ಯಾವಾಗ ರೋಡ್ಗಿಳಿತಾರೆ ಆವಾಗ BJP ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ BJP ಇವರ ಆಟ ಏನಂದರೆ ಹಾವು ಏಣಿ ಆಟ. ಇವ್ರನ್ನ ನಾವು ಯಾವತ್ತೂ ನಂಬಾರ್ದು. ರಾಜಕಾರಣಿಗಳು ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರೈತರನ್ನ ಒಂದು ಗಾಳವಾಗಿ ಬಳಸ್ಕೊತಾರೆ. ದಯಮಾಡಿ ಸರ್ಕಾರದ ಒಂದು ಪ್ರತಿಭಟನಾ ಜಾಥಾವನ್ನ ಆರ್ಗೇಟ್ ಬಳಿ ಹೋಗಿ ಒಂದು ಏನು ಕನ್ನಡಪರ ಸಂಘಟನೆಗಳ ಮೈಸೂರು ಜಿಲ್ಲಾ ಒಕ್ಕೂಟ ಕರೆ ಕೊಟ್ಟಿರುವ ಒಂದು ಬೆಡ್ಶೀಟ್ ಮತ್ತೆ ದಿಂಬು ಹಾಕಿ ರಸ್ತೆಯಲ್ಲಿ ಮಲಗುವಂತ ಒಂದು ಅಣುಕು ಪ್ರದರ್ಶನವನ್ನ ಮಾಡುವಂತದಕ್ಕೆ ಒಂದು ಸಜ್ಜಾಗಿದ್ದೇವೆ. ಕಾರಣ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ಕನ್ನಡಿಗರ ಜೀವನದಿ. ಆ ಜೀವನದಿಯನ್ನ ತಮಿಳಿಗರು ಮತ್ತೆ ತಮಿಳುನಾಡು ಸರ್ಕಾರ ಮತ್ತೆ CWRC ಮತ್ತೆ CWMA ಒಂದು ಏನು ಪ್ರಾಧಿಕಾರಗಳಿದೆ, ಇವು ಕನ್ನಡದ ವಿರೋಧಿ, ಕನ್ನಡಿಗರ ಒಂದು ರೈತರ ಮತ್ತು ಕನ್ನಡಿಗರ ಮರಣ ಶಾಸನವನ್ನು ಬರೆಯಲಿಕ್ಕೆ ಪದೇ ಮರಣ ಶಾಸನವನ್ನು ಬರೀತಿದ್ದಾರೆ. ಇದನ್ನ ಖಂಡಿಸಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದು ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕ್ತಿರುವ ನಮ್ಮ ಕಾವೇರಿ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ಕನ್ನಡ, ನಮ್ಮ ನಾಡು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಪ್ರಾಧಿಕಾರಕ್ಕೆ ನೀತಿಗಟ್ಟ ರಾಜ್ಯ ಸರ್ಕಾರಕ್ಕೆ